ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 35ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 35. ಏತತ್ ಕ್ಷತ್ತರ್ಭಗವತೋ ದೈವಕರ್ಮಾತ್ಮ ರೂಪಿಣಃ ಕ ಶ್ರದ್ಧದ್ಯಾದುಪಾಕರ್ತುಂ ಯೋಗಮಾಯಾ ಬಲೋದಯಂ. ಅನುವಾದ: ಎಲೈ ವಿದುರನೆ, ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಿಂದ ವ್ಯಕ್ತವಾದಂತಹ ಅದ್ಭುತ ರೂಪದ ದಿವ್ಯ ಕಾಲವನ್ನೂ ಕರ್ಮವನ್ನೂ ಶಕ್ತಿಯನ್ನು ಯಾರಿಗೆ ತಾನೇ ಪರಿಗಣಿಸಲು ಅಥವಾ ಅಳೆಯಲು ಸಾಧ್ಯವಾದೀತು? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಈ ಎಲ್ಲ ವೈವಿಧ್ಯಮಯವಾದಂತಹ ಸಮಾಜದ ವಿಭಾಗಗಳಿದೆಯಲ್ಲ, ಅದು ಅವುಗಳ ಔದ್ಯೋಗಿಕ ಕರ್ತವ್ಯಗಳ ಜೊತೆಗೆ ಮತ್ತೆ ಜೀವನ ಪರಿಸ್ಥಿತಿಗಳ ಜೊತೆಗೆ ಭಗವಂತನಿಂದನೇ ಹುಟ್ಟಿರತ್ತೆ. ಹೀಗೆ ನಾವು ಬದ್ಧತೆ ಇಲ್ಲದಂತಹ ಬದುಕು ಬೇಕು ಅಂತಂದರೆ, ಆತ್ಮ ಸಾಕ್ಷಾತ್ಕಾರ ಪಡ್ಕೋಬೇಕು ಅಂತಂದರೆ ಗುರುವಿನ ದಿಗ್ದರ್ಶನಕ್ಕನುಸಾರವಾಗಿ ನಾವು ಭಗವಂತನನ್ನು ಪೂಜಿಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ವಿದುರ, ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಿಂದ ವ್ಯಕ್ತವಾದಂತಹ ಆ ಅದ್ಭುತ ರೂಪದ ದಿವ್ಯ ಕಾಲ ಆಗಿರ್ಬೋದು, ಕರ್ಮ ಶಕ್ತಿ ಏನೇ ಆಗಿರ್ಬೋದು, ಅದನ್ನು ಯಾರು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಅಳಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಈ ಒಂದು ಚಿಕ್ಕ ಬುದ್ಧಿಶಕ್ತಿ ಆಗಿರಬಹುದು, ಅದರಿಂದ ನಾವು ಆ ಭಗವಂತನ ಅಗಾಧವಾದಂಥದ್ದನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬಾವಿಯೊಳಗಿನ ಕಪ್ಪೆಯಂತಹ ತತ್ವಜ್ಞಾನಿಗಳು ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಾಗಿರುವ ಯೋಗ ಮಾಯೆಯಿಂದ ಪ್ರದರ್ಶಿತವಾದ ಅದ್ಭುತ ರೂಪಿ ವಿರಾಟ್ ಪುರುಷನ ವಿಷಯವಾಗಿ ತಮ್ಮ ಊಹಾತ್ಮಕ ಚಿಂತನೆಗಳನ್ನು ಮಾಡುತ್ತಾ ಹೋಗಬಹುದು. ಆದರೆ ವಾಸ್ತವವಾಗಿ ಅಂತಹ ಬಲು ದೊಡ್ಡ ಪ್ರದರ್ಶನವನ್ನು ಯಾವೊಬ್ಬನು ಅಳತೆ ಮಾಡಲಾರನು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ತತ್ವಜ್ಞಾನಿಗಳಿದಾರಲ್ವಾ, ಅವರ ಒಂದು ಥಿಂಕಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ? ಲಿಮಿಟೆಡ್ ಆಗಿರುತ್ತೆ ಅಲ್ವಾ. ಈ ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಆದರೂ ಕೂಡ ಅವನಿಗೆ ಕೆಲವೊಂದು ಲಿಮಿಟ್ ಅಷ್ಟು ಮಾತ್ರ ನೋಡೋದು, ಕೇಳೋದು, ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಸೊ ಈಗ ಬಾವಿಯೊಳಗಡೆ ಇರುವಂಥ ಕಪ್ಪೆ ಏನು ಮಾಡುತ್ತೆ? ನಾನಿರೋ ಒಂದು ಆ ಬಾವಿನೇ ಇಡೀ ಜಗತ್ತಿಗೆ ದೊಡ್ಡದು ಅಂತ ಅಂದ್ಕೊಂಡಿರುತ್ತೆ. ಅದೇ ರೀತಿ ತತ್ವಜ್ಞಾನಿಗಳು ಕೂಡ ನಮ್ಮ ಒಂದು ಬುದ್ಧಿಮಟ್ಟದಿಂದ ಅದನ್ನು ಅಳೆದು ಬಿಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿಜವಾಗ್ಲೂ ಕೂಡ ಆ ಭಗವಂತನ ಅದ್ಭುತ ವಿರಾಟ್ ರೂಪ ಇದೆಯಲ್ಲ, ಅದರ ವಿಷಯವಾಗಿ ಅವನೇನಾದರೂ ಊಹಾತ್ಮಕ ಚಿಂತನೆಗಳನ್ನು ಮಾಡ್ತಾ ಹೋದರೆ ಮಾಡ್ತಾನೆ ಇರಬೇಕೇ ಹೊರತು ಅವನು ಅದನ್ನು ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಮಾನಿತ ಭಗವದ್ಭಕ್ತನಾದ ಅರ್ಜುನನು ಹೀಗೆನ್ನುವನು, ಅನೇಕ ಬಹುದರ ವಕ್ತ್ರೇ ನಮ್ಮಂತ ಒಂದು ಶ್ಲೋಕ ಬರುತ್ತೆ. ಅದು ಭಗವದ್ಗೀತೆಯಲ್ಲಿದೆ, 11ನೇ ಅಧ್ಯಾಯ 16ನೇ ಶ್ಲೋಕ. ಅದು ಇಲ್ಲಿ ಮಾನಿತ ಭಗವದ್ಭಕ್ತ ಅಂದರೆ ಎಲ್ಲರೂ ಒಪ್ಕೊಂಡಿರುವಂತಹ ಭಗವದ್ಭಕ್ತ ಯಾರು? ಅರ್ಜುನ. ಅವನೇ ಹೇಳಿದಾನೆ, ಭಗವಂತನ ವಿರಾಟ್ ರೂಪ ತೋರಿಸ್ತಾನಲ್ವ, ಅವನು ವಿಶ್ವರೂಪ ದರ್ಶನವನ್ನ ಆ ಸಮಯದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ? ಎಲೈ ಅದ್ಭುತ ವಿಶ್ವರೂಪನಾದ ಭಗವಂತನೇ, ವಿಶ್ವೇಶ್ವರನೇ, ಅಗಣಿತವಾದ ಕೈಗಳನ್ನು, ಅಂದ್ರೆ ಬೇಕಾದಷ್ಟು ಕೈಗಳಿದೆ, ದೇಹಗಳಿದೆ, ಮುಖಗಳಿದೆ, ಕಣ್ಣುಗಳಿದೆ, ಅದನ್ನೆಲ್ಲ ನಾನು ಎಲ್ಲಾ ದಿಕ್ಕುಗಳಲ್ಲೂ ನೋಡ್ತಾ ಇದ್ದೀನಿ, ಅದು ಅಪರಿಮಿತವಾಗಿದೆ. ಈ ಒಂದು ಅಭಿವ್ಯಕ್ತಿಯ ಕೊನೆಯನ್ನ, ಅಂದ್ರೆ ಅದರ ಕೊನೆನೂ ಕಾಣಿಸ್ತಾ ಇಲ್ಲ, ಅದರ ಮಧ್ಯಾಹ್ನ ಕಾಣಿಸ್ತಾ ಇಲ್ಲ, ಅದರ ಆದಿಯನ್ನು ಕೂಡ ನಾನು ನೋಡೋದಕ್ಕಾಗ್ತಾ ಇಲ್ಲ. ಅಂದ್ರೆ ಏನು? ಅದಕ್ಕೆ ಆದಿ ಅಂತ್ಯ ಮಧ್ಯಗಳೇ ಇಲ್ಲ. ಎಲ್ಲ ಕಡೆನೂ ಭಗವಂತನ ತೋಳುಗಳು, ಭಗವಂತನ ಕಣ್ಣುಗಳು, ತಲೆಗಳು ಇದೇ ಕಾಣಿಸ್ತಾ ಇದೆ ಅಂತನ್ಬಿಟ್ಟು ಅರ್ಜುನ ಸ್ವಯಂ ಹೇಳಿದಾನೆ. ಯಾಕಂದ್ರೆ ವಿಶ್ವರೂಪವನ್ನ ಭಗವಂತ ಅವನಿಗೂ ತೋರಿಸಿರ್ತಾನಲ್ವ, ಅದಕ್ಕೋಸ್ಕರ ಭಗವದ್ಗೀತೆಯನ್ನು ವಿಶೇಷವಾಗಿ ಅರ್ಜುನನಿಗೆ ಹೇಳಲಾಯಿತು. ಅವನ ಅಪೇಕ್ಷೆಯಂತೆ ವಿಶ್ವರೂಪವು ಅವನ ಮುಂದೆ ಪ್ರದರ್ಶಿತವಾಯಿತು. ಈ ವಿಶ್ವರೂಪವನ್ನು ನೋಡುವುದಕ್ಕಾಗಿ ಅವನಿಗೆ ವಿಶೇಷವಾದ ಕಣ್ಣುಗಳನ್ನೂ ಕೊಡಲಾಯಿತು. ಆದರೂ ಭಗವಂತನ ಅಸಂಖ್ಯ ಕೈಗಳನ್ನು, ಮುಖಗಳನ್ನು ಅವನು ನೋಡಬಲ್ಲವನಾದರೂ ಅವನು ಭಗವಂತನನ್ನು ಪೂರ್ತಿಯಾಗಿ ಕಾಣಲು ಅಸಮರ್ಥನಾದನು. ಅರ್ಜುನನೇ ಭಗವಂತನ ಸಾಮರ್ಥ್ಯದ ಉದ್ದ ಅಗಲಗಳನ್ನು ಅಳೆಯಲು ಅಸಮರ್ಥನಾಗಿರುವಾಗ ಬೇರೆ ಯಾವನು ತಾನೇ ಹೇಗೆ ಹಾಗೆ ಮಾಡಲು ಸಾಧ್ಯನಾದನು? ಅಂದರೆ ಅರ್ಥ ಏನು?
ಈಗ ಭಗವದ್ಗೀತೆಯನ್ನ ಯಾರಿಗೆ ಹೇಳಿರೋದು? ಅರ್ಜುನನಿಗೆ. ಅವನು ಇಷ್ಟಪಟ್ಟ ಅಂತಾನೆ ಅವನಿಗೆ ವಿಶ್ವರೂಪವನ್ನ ತೋರಿಸ್ತಾನೆ ಭಗವಂತ. ನಾನು ನಿನ್ನ ವಿಶ್ವರೂಪವನ್ನ ನೋಡ್ಬೇಕು ಅಂತ. ಅದು ಈ ಒಂದು ಸಾಮಾನ್ಯ ಮನುಷ್ಯನ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ವಿಶ್ವರೂಪವನ್ನ ನೋಡೋದಕ್ಕೆ ಭಗವಂತ ಏನ್ ಮಾಡ್ದ? ಅವನಿಗೆ ಒಂದು ವಿಶೇಷವಾದ ಕಣ್ಣನ್ನ ಕೊಟ್ಟ. ದಿವ್ಯ ದೃಷ್ಟಿ ಅಂತ ಹೇಳ್ತಾರಲ್ಲ, ಅದನ್ನ ಕೊಡ್ತಾನೆ. ಅದ್ರ ಮೂಲಕ ಭಗವಂತನ ಆ ಒಂದು ವಿಶ್ವರೂಪವನ್ನ ನೋಡೋದವನು, ಆ ಭಗವಂತ ಕೊಟ್ಟಂತಹ ದಿವ್ಯ ಚಕ್ಷುಗಳು, ಕಣ್ಣುಗಳು ಇದ್ದ ಕಾರಣದಿಂದ ಅವನು ಭಗವಂತನ ಅಸಂಖ್ಯ ಕೈಗಳನ್ನ, ಮುಖಗಳನ್ನ ಎಲ್ಲವನ್ನ ನೋಡೋದಕ್ಕಾಯ್ತು ಅವನಿಗೆ. ಆದ್ರೂ ಕೂಡ ಅವನು ಭಗವಂತನನ್ನ ಪೂರ್ತಿಯಾಗಿ ನೋಡೋದಕ್ಕಾಗ್ಲಿಲ್ಲ. ಈಗ ಪೂರ್ತಿಯಾಗಿ ನೋಡಿದ್ರೆ ತಾನೇ ಯಾವುದು ಮೊದಲು, ಯಾವುದು ಅಂತ್ಯ, ಮಧ್ಯ ಯಾವುದು ಅನ್ನೋದು ಗೊತ್ತಾಗೋದು. ಆದ್ರೆ ಅಂಥ ದಿವ್ಯ ಚಕ್ಷುಗಳಿದ್ರೂ ಅವನಿಗೆ ನೋಡೋಕ್ಕಾಗ್ಲಿಲ್ಲ ಅಂತಂದ್ಮೇಲೆ ಇಂಥ ಸಾಮಾನ್ಯ ಕಣ್ಣುಗಳಿಂದ ಆ ದೃಶ್ಯವನ್ನ ನೋಡೋದಕ್ಕೆ ಸಾಧ್ಯನಾ? ಇಲ್ಲ. ಅರ್ಜುನನೇ ಆ ಭಗವಂತನ ಸಾಮರ್ಥ್ಯದ ಉದ್ದಗಲಗಳನ್ನ ಅವನು ಅಳಿಯೋದಕ್ಕಾಗ್ಲಿಲ್ಲ ಅಂತಂದ್ಮೇಲೆ ನಾವು ಯಾರು ತಾನೇ ಆ ರೀತಿ ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವನೇ ಆದರೂ ಮಂಡೂಕ ತತ್ವವೇತ್ತನಂತೆ ತಪ್ಪು ಅಳತೆ ಮಾಡಲು ಮಾತ್ರ ಉದ್ಯುಕ್ತನಾಗಬಹುದು. ಕಪ್ಪೆಯ ರೂಪದ ತತ್ವಜ್ಞಾನಿಯು 3 ಘನ ಅಡಿಯ ಬಾವಿಯಲ್ಲಿದ್ದ ಅನುಭವದಿಂದ ಶಾಂತ ಸಾಗರದ ಉದ್ದಗಲಗಳನ್ನು ಅಳತೆ ಮಾಡಲು ಹವಣಿಸಿದ್ದಿತು ಮತ್ತು ಶಾಂತ ಸಾಗರದಷ್ಟು ದೊಡ್ಡದಾಗಲು ತಾನೇ ಉಬ್ಬಿಕೊಳ್ಳತೊಡಗಿತು. ಈ ಬಗೆಯ ಪ್ರಕ್ರಿಯೆಯಿಂದ ಕೊನೆಗೆ ಅದು ಹೊಟ್ಟೆ ಹೊಡೆದು ಸತ್ತು ಹೋಯಿತು. ಈ ಕಥೆಯು ಭಗವಂತನ ಬಹಿರಂಗ ಶಕ್ತಿಯ ಭ್ರಮೆಯಿಂದ ಪರಮ ಪ್ರಭುವಿನ ಉದ್ದಗಲಗಳನ್ನು ಅಳೆಯಲು ಉದ್ಯುಕ್ತರಾಗುವ ಊಹಾಪೋಹ ಮಾಡುವ ತತ್ವಜ್ಞಾನಿಗಳಿಗೆ ಅನ್ವಯವಾಗುವುದು. ನೋಡಿ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದು ಭಗವಂತನ ಭಕ್ತನಾಗಿರುವಂತ ಅರ್ಜುನ, ಅದರಲ್ಲೂ ದಿವ್ಯ ದೃಷ್ಟಿ ಕೊಟ್ಟಿದ್ದ ಭಗವಂತನೇ. ಆ ದಿವ್ಯ ದೃಷ್ಟಿಯಿಂದಾನೇ ಅವನಿಗೆ ಸಂಪೂರ್ಣವಾಗಿ ಆ ಉದ್ದಗಲಗಳನ್ನ ಅಳಿಯೋದಕ್ಕಾಗ್ಲಿಲ್ಲ. ಭಗವಂತನ ಸಾಮರ್ಥ್ಯ ಎಷ್ಟಿದೆ ಅಂತನ್ಬಿಟ್ಟು ಇನ್ನ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಯಾರಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ತಪ್ಪು ಅಳತೆ ಮಾಡ್ತಾರೆ ಹೊರತು ಅದರ ಸರಿಯಾದ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಂಡೂಕ ತತ್ವ ಅಂತಂದ್ರೆ ಏನು? ಈಗ ಬಾವಿಲಿರುವಂತ ಕಪ್ಪೆ ಏನು ಮಾಡುತ್ತೆ? ಆ 3 ಅಡಿ ಇರುವಂತಹ ಮೆಷರ್ಮೆಂಟ್ ಇರುವಂತಹ ಬಾವಿ ಇರುತ್ತಲ್ಲ, ಅದನ್ನೇ ಸರ್ವಸ್ವ ಅನ್ಕೊಳ್ಳುತ್ತೆ. ಯಾರೋ ಬಂದು ಹೇಳ್ತಾರೆ ಸಾಗರ ಅಗಾಧವಾಗಿದೆ, ಅನಂತವಾಗಿದೆ ಅಂತಂದಾಗ ಅದು ತನ್ನ ಬಾವಿನೇ ದೊಡ್ಡದು ಅನ್ಕೊಂಡಿರುತ್ತಲ್ಲ, ಇಷ್ಟಗ್ಲ ಇದೆಯಾ ಅಂತಂದ್ಬಿಟ್ಟು ಅದು ತನ್ನನ್ನು ತಾನೇ ಉಬ್ಬಿಕೊಳ್ಳೋದಕ್ಕೆ ಅಂತಂದ್ರೆ ಏನು, ಒಂಥರ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅಂದರೆ ಹೊಟ್ಟೆನ ಊದಿಸ್ಕೊಂಡು ಹೇಳುತ್ತೆ ಇಷ್ಟಿರುತ್ತಾ ಅಂತಂದ್ಬಿಟ್ಟು. ಅದಕ್ಕೆ ಯಾರು ಹೇಳೋರು? ಈಗ ಸಾಗರವನ್ನ ನೋಡಿದ್ರೆ ಅದು ಗೊತ್ತಾಗುತ್ತೆ. ಇಲ್ಲ, ಅದು ನೋಡೋದಕ್ಕೂ ಬರೋದಿಲ್ಲ. ತನ್ನ ಬಾವಿನೇ ಶ್ರೇಷ್ಠ ಅನ್ಕೊಂಡು ಕೂತಿರುತ್ತದು. ಅದರಷ್ಟು ದೊಡ್ಡದು ಇನ್ಯಾವುದೂ ಇಲ್ಲ ಅನ್ಕೊಳ್ಳುತ್ತೆ. ಆದರೂ ಯಾರಾದರೂ ಹೇಳಿದಾಗ ಅದು ಹಿಂಗಿರುತ್ತಾ ಅಂತ ಉಪ್ಕೊಳ್ತಾ ಏನಾಯ್ತು? ಹೊಟ್ಟೆ ಹೊಡೆದು ಸತ್ತೇ ಹೋಗುತ್ತೆ. ಇದೇ ರೀತಿ ಯಾರು ಈ ಭ್ರಮೆಯಲ್ಲಿ ಇರ್ತಾರೋ, ಅಂದರೆ ನಾನು ಭಗವಂತನ ಉದ್ದಗಲಗಳನ್ನು ಅಳೆದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರಿಗೆ ಇದು ಅನ್ವಯವಾಗುತ್ತೆ. ಅವರು ಕೂಡ ಈ ಕೂಪ ಮಂಡೂಕದ ಥರನೇ, ಅಂದರೆ ಅವರಿಗೆ ಈ ಕೂಪ ಮಂಡೂಕ ಇರುತ್ತಲ್ಲ ಅದಕ್ಕೆ ಹೋಲಿಸ್ತಾರೆ ಅನ್ನೋದು ಇದರ ಅರ್ಥ. ಉತ್ತಮವಾದ ಪಥವೆಂದರೆ ಶಾಂತ ಮನಸ್ಕನಾಗುವುದು, ಭಗವಂತನ ವಿನೀತ ಭಕ್ತನಾಗುವುದು, ಪ್ರಾಮಾಣಿಕ ಗುರುವಿನಿಂದ ಭಗವಂತನ ವಿಷಯವಾಗಿ ಶ್ರವಣ ಮಾಡುವುದು ಮತ್ತು ಹಿಂದಿನ ಶ್ಲೋಕದಲ್ಲಿ ಸೂಚಿಸಿರುವಂತೆ ಭಗವಂತನನ್ನು ದಿವ್ಯ ಪ್ರೇಮದ ಮೂಲಕ ಸೇವೆ ಸಲ್ಲಿಸುವುದು. ನೋಡಿ, ಇಲ್ಲಿ ಗುರುಗಳು ನಮಗೆ ಸುಲಭವಾದ ಮಾರ್ಗ ಏನು ಅಂತಾನು ಹೇಳ್ತಾ ಇದ್ದಾರೆ. ನೀನ್ ಯಾಕೆ ಊಹೆ ಮಾಡಿಕೊಂಡು ಅದು ಇದು ಅಂತ ತಲೆ ಕೆಡಿಸ್ಕೊಳ್ತೀಯಾ? ನಿನಗೆ ಈಸಿ ಆಗಿರುವಂಥ ಒಂದು ಮಾರ್ಗವನ್ನ ನಾನು ಹೇಳ್ತೀನಿ. ಏನು ಉತ್ತಮ? ಅದು ಈಸಿನೂ ಅಲ್ಲ, ಉತ್ತಮವಾಗಿರುವಂಥದ್ದು. ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅಂದರೆ ನಾವು ತಲುಪಬೇಕಾಗಿರುವಂಥ ಗುರಿಯನ್ನು ನಮಗೆ ತಲುಪಿಸುತ್ತದು. ಅಷ್ಟು ಉತ್ತಮವಾಗಿರುವಂಥ ಮಾರ್ಗ ಯಾವುದು ಅಂತಂದರೆ ಶಾಂತ ಮನಸ್ಕರಾಗೋದು. ಅಂತಂದರೆ ಮನಸ್ಸನ್ನು ಶಾಂತವಾಗಿಟ್ಕೋಬೇಕು. ಅದು ಅದು ತಲೆ ಕೆಡಿಸ್ಕೊಂಡು ಮನಸ್ಸನ್ನು ಅಶಾಂತವಾಗಿಟ್ಕೋಬಾರ್ದು, ಶಾಂತವಾಗಿರಬೇಕು. ಆ ರೀತಿ ಮಾಡ್ಕೊಳ್ಳೋದು. ಮತ್ತು ಭಗವಂತನ ವಿನೀತ ಭಕ್ತನಾಗೋದು, ಅಂದರೆ ಅಹಂಕಾರ ಇರಬಾರ್ದು, ನನ್ನಲ್ಲಿ ಒಂದು ವಿನಯ ಭಾವನೆ ಇರಬೇಕು. ಆ
ರೀತಿಯ ಒಬ್ಬ ಭಕ್ತನಾಗೋದು. ಆಮೇಲೆ ಪ್ರಾಮಾಣಿಕ ಗುರುವಿನಿಂದ ಭಗವಂತನ ವಿಷಯವಾಗಿ ನಾವು ಶ್ರವಣವನ್ನ ಮಾಡೋದು. ಗುರುವಿನ ಮೂಲಕ ನಾವು ಭಗವಂತನ ವಿಚಾರಗಳನ್ನ ಕೇಳೋದು. ಮತ್ತಿದ್ರ ಹಿಂದಿನ ಶ್ಲೋಕದಲ್ಲಿ ಸೂಚಿಸಿರೋ ಹಾಗೇನೆ ಭಗವಂತನನ್ನ ದಿವ್ಯ ಪ್ರೇಮದ ಮೂಲಕ ನಾವು ಸೇವೆಯನ್ನ ಸಲ್ಲಿಸೋದು. ಭಗವಂತನಿಗೆ ನಾವು ಸೇವೆಯನ್ನ ಮಾಡೋದು. ನಾವು ಯಾವ ಒಂದು ವರ್ಣದಲ್ಲಿರ್ತೀವಿ, ಆಶ್ರಮದಲ್ಲಿರ್ತೀವಿ, ಇದೆಲ್ಲ ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಭಗವಂತನ ಸೇವೆ ಸಲ್ಲಿಸೋದು ಒಂದೇ ನನ್ನ ಗುರಿ. ನಾವು ಏನು ಕೆಲಸ ಮಾಡ್ತೀವಿ ಅದು ಮುಖ್ಯ ಅಲ್ಲ. ಇದು ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ಕೊಂಡು ಪ್ರತಿಯೊಂದು ಕೆಲಸವನ್ನು ಸೇವಾ ಭಾವದಿಂದ ಮಾಡೋದಿದೆಯಲ್ಲ, ಅದು ಎಷ್ಟು ಈಸಿ ಆಗಿದೆ ನೋಡಿ. ಯಾಕೆ ನಾವು ತಲೆ ಕೆಡಿಸ್ಕೊಳ್ಬೇಕು? ಈಗ ಶಾಂತವಾಗಿರ್ಬೇಕು, ಅದು ತುಂಬ ಕಷ್ಟನೇ. ಅದನ್ನು ನಾವು ರೂಢಿಸ್ಕೊಳ್ಬೇಕು. ಅದು ನನ್ನಲ್ಲಿರುವಂಥದ್ದು, ನಾನೇ ಮಾಡಬೇಕಾಗಿರುವಂಥ ಸಾಧನೆ ಅಲ್ವಾ? ನಮ್ಮನ್ನು ನಾವು ಶಾಂತಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡಬೇಕು. ಆಮೇಲೆ ಭಗವಂತನ ಭಕ್ತರಾಗೋದು, ಅದು ನಮಗೆ ತುಂಬ ಇಷ್ಟ ಆಗಿರುವಂಥ ಕೆಲಸ. ಬೇರೆಯವ್ರ ಮೇಲೆ ಚಾಡಿ ಹೇಳೋದು ಇದೆಲ್ಲ ಮಾಡಿದ್ರೆ ನಾವು ಭಕ್ತರಲ್ಲ, ಆಯಿತಾ? ಅದನ್ನೆಲ್ಲ ಬಿಟ್ಟು ಭಗವಂತನ ಕಡೆ ಮಾತ್ರ ನಮ್ಮ ಮನಸ್ಸಿರಬೇಕು, ಬೇರೆಯವ್ರ ಕಡೆ ಅಲ್ಲ. ಆಗ ಅದನ್ನ ಭಗವಂತನ ಭಕ್ತನಾಗೋದು. ಇನ್ನು ಗುರುವಿನಿಂದ ನಾವು ಕೇಳೋದು. ಈಗ ಪ್ರತಿನಿತ್ಯ ನಾವು ಕೇಳ್ತಾ ಇರೋದೆಲ್ಲ ಇದು ಗುರುಮುಖೇನ ಬರ್ತಾ ಇರೋದೆ ಅಲ್ವಾ? ಸೊ ಇದನ್ನು ನಾವು ಕೇಳ್ತಾ ಇರೋದು. ಮತ್ತು ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಏನೇ ಮಾಡ್ತಾ ಇದ್ರು ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡೋದು. ಇಷ್ಟು ಮಾಡಿದ್ರೆ ಸಾಕು ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.